ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಮಾಡಬಾರದು. ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನುವಂಥ ರೀತಿಯಲ್ಲಾಗಿತ್ತು. ಇದಾದ ಮೇಲೆ ಬಂದಂಥ ಸ್ಟೇಟ್ಮೆಂಟ್ಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಈಗ ಸರ್ಕಾರ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಿದೆ. ಅಧಿಕೃತವಾಗಿ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಈ ರೀತಿಯ ಚಟುವಟಿಕೆಗಳನ್ನು ಮಾಡಂಗಿಲ್ಲ. ಹಾಗಾದರೆ ಸರ್ಕಾರ ಹೇಳಿರುವಂಥದ್ದೇನು, ಯಾವ್ಯಾವ ಅಂಶಗಳು ಅದರಲ್ಲಿದೆ, ಬನ್ನಿ ನೋಡೋಣ. ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಸ್ಥೆಗಳ ಚಟುವಟಿಕೆ ಬಂದ್. ಪರೋಕ್ಷವಾಗಿ ಆರ್ಎಸ್ಎಸ್ಗೆ ಲಗಾಮು, ಹೊರಬಿದ್ದು ಅಧಿಕೃತ ಆದೇಶ. ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ ಆರ್ಎಸ್ಎಸ್ನ ಶಾಖೆ ನಡೀತಾ ಇತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಬೈಠಕ್ ಆಯೋಜಿಸಲಾಗ್ತಿತ್ತು. ರಸ್ತೆಗಳಲ್ಲಿ ಕೋಲು ಹಿಡಿದು ಸಂಘದ ಗಣವೇಷಧಾರಿಗಳ ಪಥಸಂಚಲನ ನಡೀತಾ ಇತ್ತು. ಆರ್ಎಸ್ಎಸ್ ಬರೋಬ್ಬರಿ 100 ವರ್ಷಗಳನ್ನ ಪೂರೈಸಿರೋ ಹಿನ್ನೆಲೆ ದೇಶಾದ್ಯಂತ ಕೇಸರಿ ಪಾಳಯದಲ್ಲಿ ಹಬ್ಬವೇ ಮನೆ ಮಾಡಿತು. ಸಂಭ್ರಮದಿಂದ ಕಾರ್ಯಕ್ರಮಗಳು ನಡೀತಾ ಇದ್ವು. ಆದ್ರೀಗ ಶತಮಾನದ ಸಂಭ್ರಮದಲ್ಲಿರೋ ಆರ್ಎಸ್ಎಸ್ಗೆ ಸಿದ್ದರಾಮಯ್ಯ ಸರ್ಕಾರ ಭಿಕ್ಷಾ ಕೊಟ್ಟಿದೆ. ಯಾವುದೇ ಚಟುವಟಿಕೆ ನಡೆಸಲು ಪೂರ್ವಾನುಮತಿ ಕಡ್ಡಾಯ. ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳು ಚಟುವಟಿಕೆ ನಡೆಸಲು ಇಲಾಖೆಗಳ ಅನುಮತಿ ಕಡ್ಡಾಯ ಅಂತ ಆರ್ಎಸ್ಎಸ್ ಹೆಸರು ಉಲ್ಲೇಖಿಸದೆ ಸಂಪುಟ ನಿರ್ಣಯ ಕೈಗೊಂಡಿತು. ಇದೀಗ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಆದೇಶ ಹೊರಬಿದ್ದಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅರ್ಚನಾ ಎಂಎಸ್ ಅವರು ತಕ್ಷಣದಿಂದಲೇ ಜಾರಿಯಾಗುವಂತೆ ಆದೇಶ ಹೊರಡಿಸಿದ್ದಾರೆ. ಹಾಗಿದ್ರೆ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಸರ್ಕಾರದ ಸರ್ಕಾರಿ ಸ್ವಾಮ್ಯದ ನಿಗಮ ಮಂಡಳಿಗಳ ಶಾಲಾ ಕಾಲೇಜುಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಉದ್ಯಾನವನಗಳು, ಆಟದ ಮೈದಾನಗಳು, ಸಾರ್ವಜನಿಕ ರಸ್ತೆಗಳು, ತೆರೆದ ಸ್ಥಳಗಳು ಮತ್ತು ಇತರೆ ಆಸ್ತಿ ಜಾಗಗಳು ನಾಗರಿಕರ ಸದ್ಬಳಕೆಗೆ ನಿರ್ದಿಷ್ಟಪಡಿಸಲಾಗಿರುತ್ತೆ. ಇವುಗಳನ್ನು ಸಾರ್ವಜನಿಕರು ಬಳಸಲು ಯಾವುದೇ ಅಡಚಣೆಗಳು, ಬೆದರಿಕೆಗಳು ಉದ್ಭವಿಸದಂತೆ ಕ್ರಮ ವಹಿಸೋದು ಅತ್ಯಗತ್ಯವಾಗಿರುತ್ತೆ. ಹಾಗೆ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳು, ಸಾರ್ವಜನಿಕರ ಸಾರ್ವತ್ರಿಕ ಅಸಮಾಧಾನಗಳನ್ನು ನಿವಾರಿಸುವುದು ಕೂಡ ಅವಶ್ಯವಾಗಿರುತ್ತೆ. ರಾಜ್ಯದಲ್ಲಿ ಹಲವಾರು ಖಾಸಗಿ ಸಂಸ್ಥೆಗಳು, ಸಂಘಗಳು ತಮ್ಮ ಚಟುವಟಿಕೆಗಳು, ಪ್ರಚಾರ, ತರಬೇತಿ, ಉತ್ಸವಗಳು ಹಾಗೂ ಸದಸ್ಯರ ಮತ್ತು ಬೆಂಬಲಿಗರ ಸಭೆಗಳು ನಡೆಸೋ ಉದ್ದೇಶದಿಂದ ಸಾರ್ವಜನಿಕ ಸ್ಥಳಗಳು, ಸರ್ಕಾರದ ಆಸ್ತಿಗಳು, ಜಮೀನುಗಳು, ಆಟದ ಮೈದಾನಗಳು, ಸಾರ್ವಜನಿಕ ರಸ್ತೆಗಳು ಇತ್ಯಾದಿಗಳನ್ನು ಸರ್ಕಾರ ಅಥವಾ ಸಂಬಂಧಿತ ಇಲಾಖೆಗೆ ಮುಂಚಿತವಾಗಿ ಅನುಮತಿ ಪಡೆಯದೆ ಅನೇಕ ಸಂದರ್ಭಗಳಲ್ಲಿ ಮಾಹಿತಿ ನೀಡದೆ ಬಳಸಿಕೊಳ್ತಿರೋದು ಕಂಡುಬಂದಿದೆ. ಇಂಥ ಕ್ರಿಯೆಗಳು ಅಕ್ರಮ ಪ್ರವೇಶ ಅಂತ ಪರಿಗಣಿಸಲ್ಪಡುತ್ತವೆ ಮತ್ತು ಸಾರ್ವಜನಿಕ ಸುರಕ್ಷತೆಗೆ ಗಂಭೀರ ಬೆದರಿಕೆಯನ್ನ ಉಂಟು ಮಾಡ್ತವೆ. ಈ ಕಾರಣದಿಂದ ಸರ್ಕಾರದ ಯಾವುದೇ ಆಸ್ತಿ, ಸ್ಥಳದ ಬಳಕೆಯನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ನಿಯಂತ್ರಿಸುವ ಸಲುವಾಗಿ ಯಾವುದೇ ಸಂಘಟನೆ, ಸಂಸ್ಥೆ, ಸಂಘವು ಆಯಾ ಸಾರ್ವಜನಿಕ ಆಸ್ತಿ, ಸ್ಥಳದ ಮಾಲೀಕತ್ವ ಹೊಂದಿದ ಸಕ್ಷಮ ಪ್ರಾಧಿಕಾರಗಳಿಂದ ಪೂರ್ವಾನುಮತಿ ಪಡೆದು ಬಳಸಿಕೊಳ್ಳಲು ಅನುಮತಿ ನೀಡುವುದು ಅಗತ್ಯವಾಗಿರುತ್ತೆ. ಯಾವುದೇ ಚಟುವಟಿಕೆಗಳು ಸಾರ್ವಜನಿಕರಿಗೆ ಅನಾನುಕೂಲವಾದಲ್ಲಿ ಹಾಗೂ ಸಂಬಂಧಿಸಿದ ಸಂಸ್ಥೆಗಳ ಆವರಣ, ಜಾಗದಲ್ಲಿ ನಡೆಯುವ ಚಟುವಟಿಕೆಗಳಿಂದ ಆ ಸಂಸ್ಥೆಗಳ ಮೂಲ ಧ್ಯೇಯಕ್ಕೆ ಧಕ್ಕೆ ಉಂಟಾಗೋದಾದಲ್ಲಿ ಅಂಥ ಚಟುವಟಿಕೆಗಳ ಆಯೋಜನೆಗೆ ಸಕ್ಷಮ ಪ್ರಾಧಿಕಾರಗಳು ಅನುಮತಿಯನ್ನ ನಿರಾಕರಿಸತಕ್ಕದ್ದು. ಹೀಗೆ ಹಲವು ನಿಯಮಗಳನ್ನ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಯಾವ್ಯಾವ ಸರ್ಕಾರಿ ಸ್ಥಳಗಳಲ್ಲಿ ಯಾವ ಇಲಾಖೆ ಅನುಮತಿ ಪಡಿಬೇಕು ಅಂದ್ರೆ, ಸರ್ಕಾರ, ಸರ್ಕಾರಿ ಸ್ವಾಮ್ಯದ ಶಾಲಾ ಕಾಲೇಜುಗಳು ಮತ್ತು ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ ಆವರಣದಲ್ಲಿ ಯಾವುದೇ ಚಟುವಟಿಕೆ ನಡೆಸಲು ಉನ್ನತ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಪೂರ್ವಾನುಮತಿ ಪಡಿಬೇಕು. ಹಾಗೆ ಉದ್ಯಾನವನಗಳು, ಆಟದ ಮೈದಾನಗಳು, ಇತರೆ ತೆರೆದ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆ ನಡೆಸಲು ನಗರಾಭಿವೃದ್ಧಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪೂರ್ವಾನುಮತಿ ಪಡಿಬೇಕು. ಉಳಿದಂತೆ ಸಾರ್ವಜನಿಕ ರಸ್ತೆಗಳು, ಸರ್ಕಾರದ ಇತರೆ ಆಸ್ತಿ, ಸ್ಥಳಗಳಲ್ಲಿ ಚಟುವಟಿಕೆ ನಡೆಸಲು ಆಯಾ ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಅಧೀಕ್ಷಕರ ಅನುಮತಿ ಕಡ್ಡಾಯ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಇನ್ನು ಇದೇ ಆದೇಶಕ್ಕೆ ಸಂಬಂಧಿಸಿದಂತೆ ಆಯಾ ಇಲಾಖೆಗಳು ಸೂಕ್ತ ವಿವರವಾದ ಮಾರ್ಗಸೂಚಿಗಳನ್ನು ಹೊರಡಿಸಲು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಒಟ್ಟಾರೆ ಸರ್ಕಾರದ ಅಧಿಕೃತ ಆದೇಶದಲ್ಲಿ ಎಲ್ಲೂ ಕೂಡ ಆರ್ಎಸ್ಎಸ್ ಸಂಘಟನೆ ಹೆಸರು ಉಲ್ಲೇಖಿಸಿಲ್ಲ. ಆದರೆ ಖಾಸಗಿ ಸಂಸ್ಥೆಗಳು, ಸಂಘಗಳು ಅಂತ ಹೆಸರಿಸುವ ಮೂಲಕ ಪರೋಕ್ಷವಾಗಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ನಿರ್ಧರಿಸಿದೆ. ಇದಕ್ಕೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಪ್ರತಿಕ್ರಿಯೆ ಏನು, ಮುಂದಿನ ಹೋರಾಟ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ದೊಡ್ಡ ಕುತೂಹಲ.
ಬ್ಯೂರೋ ರಿಪೋರ್ಟ್ TV9. ಬಹಳ ಬುದ್ಧಿವಂತಿಕೆಯಿಂದ ಈ ಡ್ರಾಫ್ಟನ್ನು ರೆಡಿ ಮಾಡಿದ್ದಾರೆ. ಯಾಕಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಪರ್ಮಿಷನ್ ತಗೋಬೇಕಾಗಿತ್ತು. ನೋಡಿ, ರಾಜಣ್ಣ ಹೇಳಿದಂಥ ಮಾತಿದೆಯಲ್ಲ, ಆಯ್ತಪ್ಪ ಪೂಜೆ ಪುನಸ್ಕಾರಗಳು ಮಾಡ್ತಾರೆ, ನಮಾಜ್ ಮಾಡ್ತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ, ಎಲ್ಲರ ಪರ್ಮಿಷನ್ ತಗೊಳ್ಳೋಕೆ ಸಾಧ್ಯನಾ? ಆಗಲ್ಲ. ಅದಕ್ಕೋಸ್ಕರ ಅಪ್ಪಿ ತಪ್ಪಿ ಎಲ್ಲೂ ಕೂಡ RSS ಅಂತ ಮೆನ್ಷನ್ ಮಾಡಿಲ್ಲ. ಈಗ ಚಿತ್ತಾಪುರದಲ್ಲಿ ಏನಾಗುತ್ತೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇತ್ತಲ್ಲ, ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ. ಅದಕ್ಕೆ ನಿನ್ನೆ ಮೇಲಿಂದ ಮೇಲೆ ಮೀಟಿಂಗ್ಗಳಾದವು, ತಹಶೀಲ್ದಾರ್ ಮೀಟಿಂಗ್ ಮಾಡಿದ್ರು. ಫೈನಲಿ ತಹಶೀಲ್ದಾರ್ ಯಾವುದೇ ಕಾರಣಕ್ಕೂ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದರು. ಅನುಮತಿ ಇಲ್ಲ. ಅದು ಎಕ್ಸ್ಪೆಕ್ಟೆಡ್ನೇ. ಯಾಕಂದರೆ ಅನುಮತಿ ಕೊಟ್ಟರೆ ಏನಾಗುತ್ತೆ ಏನು ಎತ್ತ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ತಹಶೀಲ್ದಾರ್ಗೂ ಕೂಡ. ಹೇಳಿರುವಂಥವ್ರು ಯಾರು? ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಯಾವ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ? ಅದೇ ಚಿತ್ತಾಪುರವನ್ನು. ಇಂಥದ್ರಲ್ಲಿ ನಾಗಯ್ಯ ಹಿರೇಮಠ್ ತಹಶೀಲ್ದಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಅವ್ರು ಹೇಳಲಿಕ್ಕೆ ಸಾಧ್ಯ, ಏನು ಮಾಡಲಿಕ್ಕೆ ಸಾಧ್ಯ? ಇನ್ನು ಇದೆಲ್ಲದರ ಜೊತೆ ನೋಡಿ, ಇದೇ ಡೇಂಜರ್ ಅನ್ನುವಂಥದ್ದು ಏನು ಅಂತಂತಂದರೆ, ನಾಯಕರುಗಳು ಯಾವುದೋ ಒಂದನ್ನು ಟಾರ್ಗೆಟ್ ಮಾಡಿ ಅಥವಾ ಯಾವುದೋ ಒಂದರ ಮೇಲೆ ಕೋಪದಿಂದ ಸ್ಟೇಟ್ಮೆಂಟ್ಗಳು ಕೊಟ್ಬಿಡ್ತಾರೆ. ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಸ್ವಾಸ್ಥ್ಯಗಳು ಏರುಪೇರಾಗ್ಬಿಡ್ತವೆ ಅನ್ನೋದೊಂದು ಬೆಸ್ಟ್ ಎಕ್ಸಾಂಪಲ್. ಈಗ RSS ವರ್ಸಸ್ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅನ್ನಂಗಾಗಿದೆ. ಈಗ ಭೀಮ್ ಆರ್ಮಿ ರೆಡಿಯಾಗಿದೆ ಕೌಂಟರ್ ಕೊಡೋಕ್ಕೆ. ಇಂಥವೇ ಎಡವಟ್ಟಾಗೋದು. ಭೀಮ್ ಆರ್ಮಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅಂದ್ರೆ ಏನು ಅಂದರೆ, ನೀವು ಇವ್ರಿಗೆ ಪರ್ಮಿಷನ್ ಕೊಡ್ತೀರಾ, ನಾವು ಮಾಡ್ತೀವಿ ಅಂತ. ಇದು ಪಕ್ಕಾ, ಇದು ಟ್ಯಾಕ್ಟಿಕ್ ಇದು. ಹಿಂಗಾಗಿ ಏನು ಅಂದರೆ, ಇವ್ರಿಗೂ ಪರ್ಮಿಷನ್ ಸಿಗೋದು ಬೇಡ, ಅವ್ರಿಗೂ ಪರ್ಮಿಷನ್ ಸಿಗೋದು ಬೇಡ. ಆಯ್ತಪ್ಪ, ನೀವು ಮಾಡಿ, ನೀವು ಮಾಡ್ತೀರಾ, ಹಾಗಾದರೆ ಪಥಸಂಚಲನ ನಾವು ಕೂಡ ಮಾರ್ಚ್ ಫಾಸ್ಟ್ ಮಾಡ್ತೀವಿ. ಈ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ, ಭೀಮ ಪಥಸಂಚಲನ ಮಾಡ್ತೀವಿ. ಇದು ಭೀಮ್ ಆರ್ಮಿಯ ಸ್ಟೇಟ್ಮೆಂಟ್. ಸೊ ಹೀಗಾಗಿ ಒಂದು ಕಡೆಗೆ ಸಂಘದವರು ಪರ್ಮಿಷನ್ ಕೇಳಬೇಕು ಅಂತ ಆಯಿತು. ಪರ್ಮಿಷನ್ ಕೇಳಾಯಿತು. ಪರ್ಮಿಷನ್ ಇನ್ಫಾರ್ಮ್ ಮಾಡೋದು ಮಾತ್ರ ಅಲ್ಲ, ಪರ್ಮಿಷನ್ ಕೇಳಬೇಕು ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳಿದರು. ಎಸ್, ಪರ್ಮಿಷನ್ ಕೇಳಾಯಿತು. ಅದಾದಮೇಲೂ ಕೂಡ ಏನಾದರೂ ಈ ರೀತಿ ಪರ್ಮಿಷನ್ ಸಿಕ್ಕರೆ ನೀವು ಫೀಸ್ ಕಟ್ಟಬೇಕಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದವು. ಇಷ್ಟೆಲ್ಲ ಆದಮೇಲಿಂದ ನಾಗಯ್ಯ ಹಿರೇಮಠ್ ಮೇಲಿಂದ ಮೇಲೆ ಮೀಟಿಂಗ್ ಮಾಡಿದರು. ಕೊನೆಗೆ ಯಾವುದೇ ಕಾರಣಕ್ಕೂ ಪಥಸಂಚಲನಕ್ಕೆ ಅನುಮತಿ ಇಲ್ಲ ಅಂತ ಹೇಳಾಯಿತು. ಇನ್ನು ತಹಶೀಲ್ದಾರ್ ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು ನಾವು ಕೊಡಲ್ಲ ಅಂದರು. 8 ಜನ ಭಾಗವಹಿಸ್ತೀರಿ ಅಂತ ಮಾಹಿತಿ ಕೊಟ್ಟಿಲ್ಲ. ಎಷ್ಟೋ ತನಕ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿಲ್ಲ. ಚಿತ್ತಾಪುರ ಘಟಕ ಮತ್ತು ಜಿಲ್ಲಾ ಘಟಕ ಮಾಡ್ತಾ ಇದೆಯಾ ಅಥವಾ ಚಿತ್ತಾಪುರ ಘಟಕ ಮಾಡ್ತಾ ಇದೆಯಾ? ಯಾರು ಮಾಡ್ತಾ ಇದ್ದಾರೆ? ಸ್ಪಷ್ಟತೆ ಇಲ್ಲ. ಏನಾದರೂ ಈ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗ್ಬೋದಾ? ಮುಂಜಾಗ್ರತಾ ಕ್ರಮದ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಲಾಠಿ ಅಥವಾ ಆಯುಧಗಳ ಕುರಿತು ಮಾಹಿತಿ ಕೊಟ್ಟಿರಲ್ಲ. ಹೀಗೆ ಒಂದಷ್ಟು ಪಾಯಿಂಟ್ಸ್ಗಳು. ಈ ಮೇನ್ಲಿ ಏನಪ್ಪ ಅಂತಂತಂದರೆ, ಕೊಡುವಂಥ ಉದ್ದೇಶ ಇಲ್ಲ, ನಾವು ಕೊಡಲ್ಲ. ಯಾರ್ಯಾರು ಭಾಷಣ ಮಾಡ್ತಾರೆ ಏನು ಅದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿಲ್ಲ. ಯಾರ್ಯಾರು ಇದರ ನೇತೃತ್ವ ವಹಿಸ್ತಾ ಇದ್ದೀರಿ ಅದ್ರದ್ದು ಮಾಹಿತಿ ಕೊಟ್ಟಿಲ್ಲ. 10 ಜನರದ್ದು ನೀವು ಪಟ್ಟಿ ಕೊಡಬೇಕಾಗಿತ್ತು, ಯಾರ್ಯಾರು ಇದಕ್ಕೆ ಜವಾಬ್ದಾರಿ ಅಂತ, ಅದಕ್ಕೆ ನೀವು ಹೇಳಿಲ್ಲ. ಸೊ ಬೀದಿಗಳಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಪತ್ರ ಕೊಟ್ಟಿದ್ದರು. ಹೀಗಾಗಿ ಏನು ಅಂದರೆ, ಭೀಮ್ ಆರ್ಮಿ ಕೂಡ, ಆ ಸಂಘಟನೆಯವರು ಕೂಡ ಈ ರೀತಿ ಕೇಳ್ತಾ ಇದ್ದಾರೆ, ನಾವು ಇದೇ ಮಾರ್ಗದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ. ಹೀಗಾಗಿ ಏನು ಅಂತಂದರೆ, ಈ ಭೀಮ್ ಆರ್ಮಿ ಸಂಘಟನೆಯ ಜೊತೆಗೆ ಭಾರತೀಯ ದಲಿತ ಪ್ಯಾಂಥರ್ ಸಂಘದ ಕಾರ್ಯಕರ್ತರು ಕೂಡ ಇದೇ ರೀತಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದರು. ಹೀಗಾಗಿ ಯಾವುದೇ ಪಥಸಂಚಲನಕ್ಕೆ ಅನುಮತಿ ಇಲ್ಲ. ಬನ್ನಿ, ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಗಮನಿಸಬೇಕಾದಂಥ ಸಂಗತಿ ಇದು ಏನು ಅಂತಂದರೆ, ಗೊತ್ತಿತ್ತು ಅಷ್ಟು ಸುಲಭವಾಗಿ ಹಿರೇಮಠರು ಕೊಡ್ಲಿಕ್ಕೆ ಸಾಧ್ಯನಾ ಅಂತ. ಯಾಕಂದರೆ ಯಾವ ಕ್ಷೇತ್ರದಲ್ಲಿ ನಡೀತಿರೋದು? ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ನಡೀತಿರೋದು. ಪ್ರಿಯಾಂಕ್ ಖರ್ಗೆ ಮೊದಲಿಂದಲೂ ಕೂಡ ಸಂಘದ ವಿರುದ್ಧ ಬೆಂಕಿ ಉಗುಳ್ತಾನೆ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾದರೂ ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಡ್ರಾಫ್ಟನ್ನು ಕೂಡ ನೀವು ನೋಡಿದ್ರಿ, ಸರ್ಕಾರ ಬಿಡುಗಡೆ ಮಾಡಿರುವಂಥ ಡ್ರಾಫ್ಟ್ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ RSS ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಚಿತ್ತಾಪುರದಲ್ಲಿ ನಿಮಗೂ ಕೊಡಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಅದಕ್ಕೆ ಒಂದಷ್ಟು ಉದ್ದನೆಯ ವಿವರಗಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಕೊಡಲ್ಲ ಅಂತ ಹೇಳಿಲ್ವಲ್ಲ ನಾವು.
ನೀವು ಇಂಥದ್ದನ್ನು ಮೆನ್ಷನ್ ಮಾಡಿಲ್ಲಪ್ಪ, ನಾವು ಕೊಟ್ಟಿಲ್ಲ ಅಂತ. ಇಲ್ಲಿಗೆ ಬಂದು ನಿಂತಿದೆ, ಏನು ಹೇಳ್ತೀರಿ? ರಂಗನಾಥ್, ನಿಜಕ್ಕೂ ಏನು ನಿನ್ನೆ ರಾಜ್ಯ ಸರ್ಕಾರ ಹೊರಡಿಸಿದಂಥ ಆದೇಶ ಏನಿದೆ ಅದು ಚಿತ್ತಾಪುರದಲ್ಲಿ ನಡೀತಾ ಇರತಕ್ಕಂಥ ಪಥಸಂಚಲನಕ್ಕೆ ಹೊರಡಿಸಿದಂಥ ಆದೇಶ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂತಂದರೆ ನಿನ್ನೆ ಸರ್ಕಾರದ ಆದೇಶ ಬರೋವರೆಗೂ ಕೂಡ ಚಿತ್ತಾಪುರ ತಹಸೀಲ್ದಾರ್ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿರಲಿಲ್ಲ. ಯಾಕೆ ಅಂತಂದರೆ ಏನು RSS ಸಂಘಟನೆಯವರು ಏನು ಮನವಿಯನ್ನು ಮಾಡಿದರು, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಏನು ನಾವು ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಅದು RSSಗೆ 100 ವರ್ಷ ಏನು ಪೂರೈಸಿದ ಹಿನ್ನೆಲೆಯಲ್ಲಿ ಆ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಒಂದು ಏನು ಮನವಿಯನ್ನು ಮಾಡಿದರು. ಆ ಮನವಿಗೆ ನಿನ್ನೆ ಏನು ರಾತ್ರಿವರೆಗೂ ಕೂಡ ಯಾವುದೇ ಉತ್ತರವನ್ನು ತಹಸೀಲ್ದಾರ್ ಅವರು ನೀಡಿಲ್ಲ. ಯಾವಾಗ ರಾಜ್ಯ ಸರ್ಕಾರದ ಅಧಿಕೃತ ಆದೇಶ ಬರುತ್ತೋ ಬಂದ ನಂತರ ಏನು ರಾಜ್ಯ ಸರ್ಕಾರದ ಹೊಸ ಆದೇಶದ ಪ್ರಕಾರ ಏನು ತಹಸೀಲ್ದಾರ್ ಅವರು ಆದೇಶ ಮಾಡಿರ್ತಕ್ಕಂಥದ್ದು ಏನು ಸಂಘ ಏನು RSS ಆಗಿರ್ಬೋದು ಮತ್ತು ಇನ್ನೊಂದು ಸಂಘ ಏನಂದರೆ ಭೀಮ್ ಆರ್ಮಿ ಕೂಡ ಇವತ್ತೇ ಪಥಸಂಚಲನ ಮಾಡ್ತಾ ಇದೆ. ಹೀಗಾಗಿ ಏನು ಅಂತಂದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಒನ್ಲೈನ್ ಏನು ವ್ಯಾಖ್ಯೆ ಇದೆ. ಆ ಒನ್ಲೈನ್ ಅಜೆಂಡಾವನ್ನು ಇಟ್ಕೊಂಡು ಸದ್ಯ ಇಡೀ ಏನು ಅಂತಾರೆ ಪಥಸಂಚಲನಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥದ್ದು. ಆದರೆ BJP ನಾಯಕರು ಹೇಳ್ತಿದ್ದಾರೆ ಮತ್ತು RSS ಅವರು ಹೇಳ್ತಿದ್ದಾರೆ, ನಾವು ಅಂದುಕೊಂಡಿದ್ದನ್ನು ಅಂದರೆ ಮಧ್ಯಾಹ್ನ 3 ಗಂಟೆಗೆ ನಾವೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಕೌಂಟ್ರನ್ನು ಕೊಡ್ತಾ ಇರ್ತಕ್ಕಂಥದ್ದು. ರಂಗನಾಥ್, ಇವತ್ತು ಚಿತ್ತಾಪುರದಲ್ಲಿ ದೊಡ್ಡ ಏನು ಜಂಗಿ ಕುಸ್ತಿ ಆಗೋಕೆ ಏನು ಅಂತಾರೆ ಅಖಾಡ ಸಜ್ಜಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಕಳೆದ 15 ದಿನಗಳ ಹಿಂದೆ ನಾವು ಮನವಿ ಮಾಡ್ಕೊಂಡಿದ್ವಿ, ನಮ್ಮದು ಪೂರ್ವ ನಿರ್ಧರಿತ ಕಾರ್ಯಕ್ರಮ, ನಾವು ಏಕಾಏಕಿ ಜಿದ್ದಿಗೆ ಬಿದ್ದು ಕಾರ್ಯಕ್ರಮ ಮಾಡ್ತಾ ಇಲ್ಲ, ಅಥವಾ ಸಚಿವರು ನಮ್ಮ RSS ಚಟುವಟಿಕೆಗೆ ಕಡಿವಾಣ ಹಾಕಬೇಕು ಅಂತ ಪತ್ರ ಬರೆದ್ರು ಅಂತ ನಾವು ಕಾರ್ಯಕ್ರಮ ಮಾಡ್ತಿಲ್ಲ. ವಿಜಯದಶಮಿ ಅಂಗವಾಗಿ ಮತ್ತು RSSಗೆ 100 ವರ್ಷ ಪೂರೈಸಿದ ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಆದರೆ ಏಕಾಏಕಿ ಸದ್ಯ ಬ್ರೇಕ್ ಹಾಕಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಇದು ನೇರವಾಗಿ ಸಚಿವರ ಏನು ಒತ್ತಡದಿಂದನೇ ನಮಗೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ಅನ್ನುವಂಥ ಒಂದು ಆರೋಪವನ್ನು ಖುದ್ದು BJP ಮಾಡ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಸದ್ಯ BJP ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.